ಅಕ್ರಮವಾಗಿ ಮಾದಕ ವಸ್ತು ಮಾವ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಬಂಧನ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಮಿತಿ ಮೀರಿದ ಮಾವ ಮಾರಾಟದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದ್ದು ಹಾಗೂ ಯುವಕರು ಮಾವ ವ್ಯಸನಿಗಳಾಗುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ್ ಗೋಯಲ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಪ್ರಸನ್ನ ದೇಸಾಯಿ ರವರ ಮಾರ್ಗದರ್ಶನದಲ್ಲಿ ಜಮಖಂಡಿ ಉಪವಿಭಾಗದ ಡಿವೈಎಸ್ಪಿ ರೋಷನ್ ಜಮೀರ್ ಎಸ್ ಮತ್ತು ಬನಹಟ್ಟಿ ವೃತ್ತದ ಸಿಪಿಐ ಎಚ್ಆರ್ ಪಾಟೀಲ್ ನೇತೃತ್ವದಲ್ಲಿ ಬನಹಟ್ಟಿ ಪೊಲೀಸ್ ಠಾಣಾಧಿಕಾರಿ ಶಾಂತಾ ಎನ್ ಹಳ್ಳಿ ಹಾಗೂ ಅಪ್ಪಾಜಿ ಭೀಮಣ್ಣ ಹೂಗಾರ ಬನಹಟ್ಟಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ಅಪ್ಪಾಜಿ ಭೀಮಣ್ಣ ಹೂಗಾರ ಅವರ ತಂಡ ರಚಿಸಿ ಬನಹಟ್ಟಿ ನಗರದ ಅಶೋಕ ಕಾಲೋನಿಯಲ್ಲಿ ಕಾರ್ಯಾಚರಣೆ ನಡೆಸಿ ಮಾವವನ್ನ ಜಪ್ತಿ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಆರೋಪಿತನಾದ ಮುಸ್ತಾಕ ಅಪ್ಪ ಸಾಹೇಬ ಮಾಲಾದಾರ ಮತ್ತು ಇಸಾ ಅಪ್ಪ ಸಾಹೇಬ ಮಾಲಾದಾರ ಸೇರಿ ಅಡಿಕೆ, ತಂಬಾಕು ಮತ್ತು ಸುಣ್ಣವನ್ನ ಯಂತ್ರದಲ್ಲಿ ಮಿಶ್ರಣ ಮಾಡಿ ಮಾವ ತಯಾರಿಸಿ ಮಾವ ಮಾರಾಟ ಮಾಡುತ್ತಿರುವುದು ಖಚಿತಪಡಿಸಿಕೊಂಡು ದಾಳಿ ಮಾಡಿ 3600 ಮಾವ ಪ್ಯಾಕೆಟ್ ಮತ್ತು ಮಾವ ತಯಾರಿಸುವ 2 ಯಂತ್ರ ಹಾಗೂ ಕಚ್ಚಾ ವಸ್ತುಗಳಾದ 28 ಕೆಜಿ ತಂಬಾಕು, 90 ಕೆಜಿ ಅಡಿಕೆ ಪುಡಿ, 20 ಕೆಜಿ ಸಣ್ಣದಾದ ಪುಡಿ ಸೇರಿದಂತೆ ಸುಮಾರು 1,74,000 ಕಿಮ್ಮತ್ತಿನ ವಸ್ತುಗಳನ್ನು ವಶಪಡಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ವರದಿ ಮುತ್ತು ಮೈಲಿಸವಾಡ್ಗಿ, ಬಾಗಲಕೋಟೆ. ಯಾವ ಜಾತಿ ಬರುತ್ತೆ? ಏನು ಕೆಲಸ ಮಾಡ್ತಾರೆ? ಊರು ಎಲ್ಲಿ? ಬನಹಟ್ಟಿ ಅಶೋಕ ಫೋನ್ ನಂಬರ್ ಹೇಳಿ. ಅಂದ್ರೆ ನಮ್ಮ ಮಾಹಿತಿ ಬಂದಿತ್ತು, ಅದ್ರ ಇವ್ರಿ ಸರ್ ಬಂದಿತ್ತು. ಸರ್ ತಮ್ಮ ಹೆಸರು ಕಂಪ್ಲೇಂಟ್ ತಾವ ಹೆಸರು ಹೇಳಿ ಸರ್. ಅವ್ರಿಗೆ ಮಾಹಿತಿ ಬಂದಿರ್ತಾರೆ, ನಮಗೆ ಕಾಲ್ ಮಾಡೋದ್ರಿ. ಅದೇ ರೀತಿ ನಾವು ಪೆಟ್ರೋಲಿಂಗಲ್ಲಿ ಇಟ್ಬಿಟ್ಟು ಬಂದಿದ್ವಿ. ನಾವು ನೋಡಿದ ಪ್ರಕಾರ ಇದು ಕೂಡ ಮಾವ ಎಲ್ಲ ಇದೆ. ನಿಮ್ಮ ನೇತೃತ್ವದಲ್ಲಿ ಎಷ್ಟೆಷ್ಟು ಮಾವ ಐತಿ, ಏನೇನೈತಿ ಇದೆಲ್ಲ ನಾವು ಡೀಲ್ ಮಾಡಿರ್ತೀವಿ. ಸ್ವಲ್ಪ